ನಂದು RBS666 ಚಾನಲ್ ಅಂತ ಇದೆ. ನಿಮ್ಮಷ್ಟು ದೊಡ್ಡ ಇಲ್ಲ ಅಂತ ಒಂದು ಚಿಕ್ಕದಿದೆ. ಇಲ್ಲ ಇವ್ರು ಇಷ್ಟು ಕಂಟೆಂಟ್ ಮಾಡ್ತಾವ್ರೆ, ಇಷ್ಟು ಚೆನ್ನಾಗ್ ಮಾತಾಡ್ತಾವ್ರೆ ಅಂತಂದ್ರೆ ಕ್ರಿಯೇಟರ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ ಅದು ದೊಡ್ಡದು ಚಿಕ್ಕಲ್ಲ, ಅದು ಜಸ್ಟ್ ನಂಬರ್. ಎಷ್ಟ್ ಜನದ ಪ್ರೀತಿ ಗೆದ್ದಿದೀವಿ ಅದಷ್ಟೇ ದೊಡ್ಡದು ಏನಣ್ಣ. ಹೌದು, ಅದಷ್ಟೇ ಹೊರತು ಚೆನ್ನಾಗ್ ಮಾತಾಡ್ತಾರೆ. ನಮ್ಗೆ ಹೆಂಗೆ ಫಾಲೋ ಮಾಡಿ ಇಷ್ಟ ದಿವಸ ಸಪೋರ್ಟ್ ಮಾಡಿದಿರಿ, ಫಾಲೋ ಮಾಡಿದಿರಿ, ಅದಕ್ಕಿಂತ 10 ಪಟ್ಟು ಅಣ್ಣರ್ಗು ಮಾಡ್ರಿ. ಮುಂದಿನ ದಿನಗಳಲ್ಲಿ ಪಕ್ಕ ಮನರಂಜಿಸ್ತಾರೆ, ನಮ್ಗೆ ಗೊತ್ತು. ಯಾಕೆಂದ್ರೆ ಮಾತಂಗದೆ ಅಲ್ಲಿ. ನಿಮ್ಮ ದೇವಸ್ಥಾನದ ಕಾರ್ಯಗಳು ಹಿಂಗೆ ನಡೀತಾ ಇರ್ಲಿ ಕೈಯಿಂದ. ಒಂದಷ್ಟು ಜನಕ್ಕೆ ಈ ತರ ಹಿಂದೂ ಸಂಸ್ಥಾನಗಳು ದೇವಸ್ಥಾನಗಳವೆ, ಎಷ್ಟು ಜನ ಗೊತ್ತಿರೋದಿಲ್ಲ. ಅವೆಲ್ಲ ಗೊತ್ತಾಗ್ಲಿ ನೋಡಿ, ದೇವ್ರ ಇಚ್ಛೆ ಅಂತ ಹೇಳೋದು ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಣ್ಣ. ಹೀಗೆ ಬರ್ತಾ ಇರಿ. ನಾನಿವತ್ತು ಕೇಂದ್ರದಲ್ಲಿರುವಂತಹ ಅಭಿ ಅವ್ರ ಅಂಗಡಿಗೆ ಬಂದಿದ್ದೀನಿ. ಇಲ್ಲಿ ಅವ್ರನ್ನ ಒಂದು ಪ್ರ್ಯಾಂಕ್ ಮಾಡೋಣ, 100 ರೂಪಾಯಿ ಕೊಟ್ಬಿಟ್ಟು ಒಂದು ಬಟ್ಟೆ ಕೊಡು ಅಂತ ಕೇಳೋಣ. ಅವ್ರ ಏನಾರ ಕೊಡ್ತಾರಾ ಇಲ್ವಾ ಅನ್ನೋದನ್ನ ನೋಡೋಣ. ಬನ್ನಿ ಅಲ್ಲಿ ಹೋಗೋಣ. ಫಸ್ಟ್ ನಿಮ್ ಇದ್ರಿಗೆ ತೆಗೆದುಬಿಡ್ತೀನಿ ಈಗ 100 ರೂಪಾಯಿನ. ಈಗ 100 ರೂಪಾಯಿ ತೋರಿಸ್ಬಿಟ್ಟು 100 ರೂಪಾಯಿಗೆ ಒಂದು ಶರ್ಟ್ ಬೇಕು ಅಂತ ಕೇಳೋಣ. ಅವನು ಏನ್ ಕೋಪ ಮಾಡ್ಕತಾನ ಅಥವಾ ನಗ್ನಗತ್ತ ಏನಾರ ಸ್ವೀಕರಿಸ್ತಾನ ಏನು ಅಂತ ಕೇಳೋಣ. ಹಾಗೆ ಆಫರ್ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಆಗ ಮೊದಲನೇ ಪ್ರ್ಯಾಂಕ್ ಇದು. ನಾವು ಕೂಡ ಒಂದು ಅರಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ವಿಡಿಯೋ ಮಾಡಕ್ಕೆ ಅಂತೇಳಿ. ಕೆಮ್ಮದೊಳಗೆ ಬಂದಿದ್ದೀನಿ. ಬನ್ನಿ ಅಲ್ಲಿ ಇದೇನು ನೋಡೋಣ. 100 ರೂಪಾಯಿ ಕೊಟ್ಟು ನೋಡೋಣ ಏನಂತಾನೆ ಅಂತ. ಮೊದ್ಲು ಕೋಪ ಮಾಡ್ಕತಾನ ಇಲ್ವಾ ನೋಡೋಣ. ಅಬೇ ಚೆನ್ನಾಗಿದ್ರಪ್ಪ? ಹಾ, ಆರಾಮ. ನಾವು ಕನಕಪುರದಿಂದ ಬಂದಿದ್ದೀವಿ. ಅರಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ನೀವು ಒಂದು ಆಫರ್ ಗುತ್ಲು ಹೋಗಿದ್ವಿ. ಒಂದು ಆಫರ್ ಅಲ್ಲಿ 100 ರೂಪಾಯಿಗೆ 4 ಶರ್ಟ್ ಏನೋ ಕೊಡ್ತೀನಿ ಅಂತಂದ್ರಲ್ಲ. 4 ಬೇಡ ಅಣ್ಣಂಗೆ 10 ಕೊಡ್ರಪ್ಪ ಜಾವು. ಹಾ, 10 ಟಿ ಶರ್ಟ್ ಕೊಡ್ತೀನಿ ಅಂತ ಹೇಳಿದಾರೆ ಇಲ್ಲಿ. ನಾನು ಅಲ್ಲೇ ಹೇಳ್ಕೊ ಬಂದಿದ್ದು, ಏನಾರ ಪಾಪ ಮಾಡ್ಕತಾನೆ ಇಲ್ವಾ ಅಂತ ನೋಡ್ಕೊಂತ ಬಂದಿದ್ವಿ. ನಗ್ನಗ್ತಾನೆ ಸ್ವೀಕರಿಸಿದಾರೆ ಅಷ್ಟೇ. ಆಫರ್ ನಾನು ಸುಮ್ನೆ ಫ್ರಾಂಕ್ ಮಾಡಕಂತ ತಗೊಂಡಿದ್ದು. 100 ರೂಪಾಯಿ ಇಲ್ಲ. ಆಫರ್ ಏನಿದೆ ಬೇಕಾದ್ರೆ ಕೇಳೋಣ ಬನ್ನಿ ಅಣ್ಣ. ಎಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕೊಡ್ತಾವೆ. ನೀವು ಮಾಡ್ತಿದ್ದ ವಿಡಿಯೋಗಳು ಎಲ್ಲ ಅದ್ರಲ್ಲಿ ಬೆಳೀತಿದ್ರಲ್ಲ, ಬಟ್ಟೆ ಅಂಗಡಿ ಮಾಡ್ಬೇಕು ಅನ್ನೋದು ನಿಮ್ಗೆ ಏನ್ ಉದ್ದೇಶ ಬಂದಿದ್ದೇನಕ್ಕೆ? ಅಂದ್ರೆ ಏನಂದ್ರೆ ಅಣ್ಣ, ಕಲಾವಿದ್ರ ಲೈಫ್ ನಿಮ್ಗೆ ಗೊತ್ತು. ಒಂದಿನ ಇದ್ರೆ ಇನ್ನೊಂದ್ ವಾರ ಕೆಲ್ಸ ಇರೋದಿಲ್ಲ. ಏನಾರು ಒಂದು ಬ್ಯಾಕಪ್ಗೆ ಒಂದು ಇದಕ್ಕೆ ಅಂತಿದ್ರೆ ನಮ್ಮ ಆಸೆಗಳನ್ನ ತೀರ್ಸ್ಕೋಬಹುದು ಮುಂದಕ್ಕೆ. ಇಲ್ಲೇನೋ ಒಂದ್ ಜೀವನಕ್ಕೆ ಒಂದ್ ಆಧಾರ ಆಯ್ತು ಅಂತಂದ್ರೆ, ಈಗ ಎಷ್ಟೋ ಕಲಾವಿದರುಗಳು ನೋಡಿರ್ತೀರಿ. ನಾವ್ ವರ್ಷಾನ್ಗಟ್ಲೆ ಇದ್ದೋ ಹಿಂಗಿದ್ವಿ, ಏನು ಆಗಿಲ್ಲ ನಮ್ಗೆ, ಈಗ ಏನು ಹೆಲ್ಪ್ ಆಯ್ತಾ ಇಲ್ಲ. ಅವ್ರು ಎಲ್ಲಾ ರಂಜಿಸಿರ್ತಾರೆ. ಪ್ರತಿಯೊಬ್ರಿಗೂ ಅವ್ರ ಹೆಸರು ಗೊತ್ತಿರ್ತದೆ. ವರ್ಷಾನ್ಗಟ್ಲೆಯಿಂದ ಇಂಡಸ್ಟ್ರಿಯಲ್ಲಿ ಆಡಿರ್ತಾರೆ. ಬಟ್ ಎಂಡ್ ಆಫ್ ದಿ ಡೇ ಏನು ಇರಲ್ಲ, ಹಂಗಾಗ್ಬಿಟ್ಟಿರ್ತದೆ. ಅವ್ರು ಆ ಬಿಸಿಲಿ ರಂಜಿಸೋ ಬಿಸಿಲಿ ಇದಾಗ್ಬಿಟ್ಟಿರ್ತಾರೆ. ಹಾಗೇನಾಯ್ತದೆ, ನಾ ಎಲ್ಲಾನು ನೋಡ್ಕೊಂಡ್ ಬಂದಿರೋದು. ಸುಮಾರು ಇಂಟರ್ವ್ಯೂಗಳೆಲ್ಲಾ ನೋಡ್ತೀನಿ ಅಣ್ಣ ನಾನು. ಹಂಗಾದಾಗ ಏನಾಯ್ತದೆ, ನಾನ್ ಸರಾಸರಿ ಜಾಸ್ತಿ ನೋಡೋದೇ ಇಂಟರ್ವ್ಯೂಗಳು, ಹಳೆ ಅನುಭವಗಳೇ ಜಾಸ್ತಿ ಕೇಳೋದು. ಈಗ್ನವ್ರಿಗೆ ಅದೇ ಬೇಕಲ್ವಾ. ಏನೋ ಒಂದು ರೀಲ್ ವೈರಲ್ ಆಗೋಯ್ತು, ಹುಡುಗರು ಅಷ್ಟ ಅಲ್ಲ, ಅದಕ್ಕೂ ಮೀರದ್ದೇನು ಅದೇ. ಈಗ ಹಂಗೆ 3-4 ವರ್ಷದಲ್ಲಿ 5-6 ವರ್ಷದಲ್ಲಿ ರಪ್ಪ ಅಂತ ಬಂದವ್ರು, ರಪ್ಪ ಅಂತ ಹೊಂಟೋದವ್ರು. ಹಂಗೆ ಏನೋ ಈಗ ನಮ್ಗೊಂದು ಜನಪ್ರೀತಿ ತೋರ, ಅದರಿಂದ ಒಂದ್ ಅಂಗಡಿ ಮಾಡಿದೀನಿ. ನನ್ ಪ್ರೀತಿಗೆ ಏನೋ ಒಂದ್ 4 ಜನ ಬರ್ತಾರ, ಬಟ್ಟೆ ತಗೋತಾರೆ. ಈಗ ನೋಡಿ, ನನ್ಗೆ ಯಾರು ಅಂತ ಗೊತ್ತಿಲ್ಲ, ನೀವು ಫಸ್ಟ್ ಟೈಮ್ ಮಾತಾಡಿಸ್ತಾರೆ. ಇಷ್ಟು ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಇನ್ನೊಂದೇನಿಲ್ಲ. ಆಮೇಲೆ ಎಲ್ಲ ಕೂತಿರ್ತಾರೆ, ಮೊಬೈಲ್ ತಗೊಂಡ್ ನೋಡ್ತಾ ಇರ್ತಾರೆ. ಅವ್ರು 2 ನಿಮಿಷದಲ್ಲಿ ಹಿಂಗೆ ಸ್ಕ್ರಾಲ್ ಮಾಡಿ ನೋಡಿ ನಗಿತಾರೆ ಅಂದ್ರೆ ಅವ್ರು ನೋವು ಮರೀತಾರೆ ಅಂತ. ಅದಕ್ಕಿಂತ ದೇವ್ರ ಕೊಟ್ರ ಪುಣ್ಯ ಇನ್ನೊಂದಿಲ್ಲ. ಇಲ್ಲ, ಲೋನವಿನ ನೀವು ಮಾಡಿದ್ರಲ್ಲ, ನೀವು ನಮ್ಮ ಮಂಡ್ಯಕ್ಕೆ 2ನೇ ಚಿಕಣ ಅಂತ ನಾವು ಕೂಡ ಮಾಡಿದ್ರು. ಯಾಕಂದ್ರೆ ಅಷ್ಟು ಕಾಮಿಡಿಯಾಗಿ ಅಷ್ಟು ಇದ್ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗಳನ್ನ ನಾವೇ ತುಳಿತಾ ಇದೀವಿ, ನಾವೇ ಬೆಳೆಸಕ್ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನೋವು ಜಾಸ್ತಿ ಇದೆ. ಅದು ಹೇಳ್ಕೊಬೇಡ, ಆಮೇಲೆ ಏನೇನು ಆಗುತ್ತೆ ಅದು ಸುಮ್ನೆ ಏನಕ್ಕೆ ಅಂತ. ನಮ್ಮ ಕನ್ನಡಿಗರನ್ನ ನಾವೇ ತುಳಿತಾ ಇದೀವಿ, ಅದನ್ನ ನೀವೇ ಅರ್ಥ ಮಾಡ್ಕೊಂಡಿರ್ತೀರಿ. ಹಾಗೆ ಬಟ್ಟೆ ಅಂಗಡಿ ಬಗ್ಗೆ ನಾ ಕೇಳ್ತಾ ಇದ್ವಿ. ಈಗ ಆಫರ್ ಗಳು ಏನಾರ ಇದೆಯಾ? ಮುಗ್ದೋಗಿದ್ಯಾ? ಎಲ್ಲ ಪ್ರೀಮಿಯಂ ಐಟಮ್ ಅಂದ್ರೆ ನಮ್ದು ವೀಕೆಂಡ್ ಅಲ್ಲಿ ಪ್ರತಿ ವೀಕೆಂಡ್ ಆಫರ್ ಇರ್ತದೆ. ಇಲ್ಲ ಅಂದ್ರೆ 20% 30% ಗಂಟೆ ಡಿಸ್ಕೌಂಟ್ ಇರ್ತದೆ ಈ ವೀಕೆಂಡ್ಸ್ ಅಲ್ಲಿ. ಈಗ ಪ್ರತಿ ವೀಕೆಂಡ್ಸ್ ಅಲ್ಲಿ ಈಗೆಲ್ಲ ಒಂದು ಈಗ ಲೆನಿನ್ ಶರ್ಟ್ ಇದೆಲ್ಲ 450 500 ಇರುವಂತವೆಲ್ಲ ನಾವ್ ಏನ್ ಮಾಡ್ತೀವಿ 350 ಆತರ ಅನ್ಕೊಡ್ತೀವಿ. ಅಂದ್ರೆ ಪ್ರತಿ ವೀಕೆಂಡ್ ಅಲ್ಲೂ ಒಂದ್ ಸ್ವಲ್ಪ ಜನಕ್ಕೆ. ಆಮೇಲೆ ನಮ್ದು ಇದು ಬೆಟ್ಟದ ಮಾರ್ಗ ಹೋಗೋದ್ರಿಂದ ಎಲ್ಲಾರು ಹಿಂಗೆ ಹೋಗ್ಬೇಕು. ಹೌದು, ಕನಕಪುರ ರೋಡಿಂದ ಬರೋರು ಹಂಗ್ ಬರ್ತಾರೆ, ಬಿಟ್ರೆ ಬೆಂಗಳೂರಿಂದ ಬರೋರೆಲ್ಲ ಹಿಂಗೆ ಹೋಗ್ತಾರೆ. ತುಂಬಾ ಖುಷಿ. ಏನಿಲ್ಲ ಅಂದ್ರು ಬಟ್ಟೆ ಮನೆಯಿಂದ ತಕ ಬಂದಿದ್ರು, ಅಣ್ಣ ಒಂದ್ ಚಡ್ಡಿ ಕೊಡು, ಒಂದ್ ಅಂಡರ್ವೇರ್ ಕೊಡು, ನೀನ್ ನೋಡ್ಕೊ ಹೋಗ್ ಬಂದೆ, ಮಾತಾಡ್ಸ್ಕೊ ಹೋಗ್ ಬಂದೆ ಅಂತ ಬಂದ. ಈಗ ನಾನು ಅಷ್ಟೇ, ನಾವು ಅರಕೇಶ್ವರ ಅಂತ ಬಂದಿದ್ವಲ್ಲ, ನಿಮ್ ಹೆಂಗ್ರ ಕೆಮ್ಮದೊಡ್ಡಿಗೆ ಬಂದಿದ್ವಿ. ಕೆಮ್ಮದೊಡ್ಡಿಗೆ ಬಂದ್ರೆ ಅದೇನು ದೇವಸ್ಥಾನಕ್ಕೆ ಬಂದು ದೇವ್ರ ವಿಗ್ರಹ ನೋಡ್ದಂಗ, ಕೆಮ್ಮದೊಡ್ಡಿಗೆ ಬಂದ್ಮೇಲೆ ನಿನ್ ಮಾತಾಡ್ತಿಲ್ಲ ಅಂತಂದ್ರೆ ಅದಾಗ್ದಿರೋ ಕೆಲಸ ಅದು. ಅದಕ್ಕೆ ನಾವು ಈಗ ನಿಮ್ ಕಡೆ ಬಂದ್ಮೇಲೆ ನಾವು ಕೂಡ ಒಂದ್ ಬಟ್ಟೆ ತಗೊಂಡ್ ಹೋಗೋಣ, ಅಭಿ ಅಂಗಡಿದು ಸಲ್ಟು ಅಂತ ಹೇಳಿ ಹಾಕೊಳ್ಳೋಣ ಅಂತ ನಾವು ಕೂಡ ಇಲ್ಲಿ ಬಂದಿದ್ವಿ. ಅಂದ್ರೆ ಏನ್ ವಿಶೇಷ, ಈಗ ನಮ್ಗೆ ಆಫರ್ ಕೊಡುವಂತದ್ದು ಏನು? ಎಲ್ಲ ಇದೆ. ನಮ್ ಸೈಜುಗಳು ಇರುತ್ತಲ್ಲ, XXL 4XL ಎಲ್ಲ ಐತೆ. ಅಂದ್ರೆ ವೈಟ್ ಅಂಡ್ ವೈಟ್
ಏನ್ ವೈಟ್ ಅಂಡ್ ವೈಟ್ ಹಾಕ್ತೀನಿ ನಾನು ಅಂತಂದ್ರೆ, ಹಾ. ಯಾರೋ ಸ್ವಾಮೀಜಿ ಹೇಳಿದ್ದು ನಿಮ್ ಮಕರ ರಾಶಿಯವ್ರಿಗೆ ವೈಟ್ ಅಂಡ್ ಬ್ಲಾಕ್ ಹಾಕೊಂಡ್ರೆ ಅದಿರುತ್ತೆ ಅಂತ ಹೇಳಿ ನಾನ್ ಯಾವಾಗ ಮಾಡೋದು. ಈಗ ನನ್ನ ವೀಕ್ಷಕರು ನೋಡಿದ್ರೆ ಹಾ. ನಾ ಹಾಕೋದೆಲ್ಲ ವೈಟ್ ಅಂಡ್ ಬ್ಲಾಕ್ ಬಟ್ಟೆಗಳು. Okay. ನಂದು RBS 666 ಚಾನಲ್ ಅಂತ ಇದೆ, ನಿಮ್ಮಷ್ಟು ದೊಡ್ಡ ಇಲ್ಲ ಅಂತ ಚಿಕ್ಕದಿದೆ. ಇಲ್ಲ ಇವ್ರು ಇಷ್ಟು ಕಂಟೆಂಟ್ ಮಾಡ್ತಾವ್ರೆ, ಇಷ್ಟು ಚೆನ್ನಾಗಿ ಮಾತಾಡ್ತಾವ್ರೆ ಅಂತಂದ್ರೆ ಕ್ರಿಯೇಟರ್, ಫಾಲೋವರ್ಸ್, ಸಬ್ಸ್ಕ್ರೈಬರ್ ಅದು ದೊಡ್ಡದು ಚಿಕ್ಕಲ್ಲ, ಅದು ಜಸ್ಟ್ ನಂಬರ್. ಎಷ್ಟ್ ಜನದ ಪ್ರೀತಿ ಗೆದ್ದಿದೀವಿ ಅದಷ್ಟೇ ದೊಡ್ಡದು ಏನಣ್ಣ. ಹೌದು, ಅದಷ್ಟೇ ಹೊರತು ಚೆನ್ನಾಗಿ ಮಾತಾಡ್ತಾರೆ. ನಮ್ಗೆ ಹೆಂಗೆ ಫಾಲೋ ಮಾಡಿ ಇಷ್ಟ ದಿವಸ ಸಪೋರ್ಟ್ ಮಾಡಿದಿರಿ, ಫಾಲೋ ಮಾಡಿದಿರಿ, ಅದಕ್ಕಿಂತ 10 ಪಟ್ಟು ಅಣ್ಣರ್ಗು ಮಾಡ್ರಿ. ಮುಂದಿನ ದಿನಗಳಲ್ಲಿ ಪಕ್ಕ ಮನರಂಜಿಸ್ತಾರೆ, ನಮ್ಗೆ ಗೊತ್ತು. ಯಾಕೆಂದ್ರೆ ಮಾತಂಗದೆ ಅಲ್ಲಿ ಇಲ್ಲ ನಂದು ದೇವಸ್ಥಾನದ ಬ್ಲಾಗ್, ದೇವಸ್ಥಾನಗಳು ಇದುವರೆಗೂ ಅಭಿ ಹಾ. ಯಾವ್ದು ನನ್ನ ಸ್ವಂತದ್ ಮಾಡ್ಕೋಗ್ಲಿಲ್ಲ. ನಾನು ಹಳೆ ದೇವಸ್ಥಾನಗಳನ್ನ ನಾನು ಇದೇನ್ ಪ್ರೇರಣೆ ಆಯ್ತು ಅಂತಂದ್ರೆ ಕಲಾ ಮಾಧ್ಯಮ ಅಂತ ಕೇಳಿದ್ರಿ ಹೌದು ನೋಡಿದ್ವಿ, ಅವ್ರನ್ನ. ಚೆನ್ನಾಗಿರ್ತಾವ್ರೆ ಅವ್ರದ್ದು ನಾನು ಈಗ್ಲೂ ಸೋಮವಾರದಿಂದ ಬುಧವಾರವರೆಗೂ ಅವ್ರ ಎಷ್ಟು ವಿಡಿಯೋ ಇದ್ರು ಒಂದ್ ಕಡೆಯಿಂದ ನೋಡ್ತಾ ಇರ್ತೀನಿ. ವೀರಪ್ಪನ್ ಕಡೆಯಿಂದ ಮಾಡ್ಕೊಂಡ್ ಬಂದ್ರಲ್ಲ, ಹೌದು. ಆಗ್ಲಿಂದ ಅವ್ರಿಗೆ ದೊಡ್ಡ ಫ್ಯಾನ್ ನಾನು. ಜಾಸ್ತಿ ಏನಂದ್ರೆ ಅಣ್ಣ ಕಲಾವಿದ್ರು ಹೌದು. ಹಿನ್ನೆಲೆ ಇವತ್ ಏನವ್ರೆ, ಎಷ್ಟ್ ಕಷ್ಟ ಬಿದ್ದವ್ರೆ, ಸಾನ್ಗಟ್ಟೆ ನಾವ್ ನೋಡಿರ್ದಿಲ್ಲ. ಇದಕ್ಕೂ ಮಾತ್ರ ಕೇಳೇ ತಿಳ್ಕೋಬೇಕು. ಹೌದು, ಹಂಗಾಗಿ ನಾವು ಭಾರಿ ಖುಷಿ ಆಯ್ತು. ನಾನು ಅದಕ್ಕೆ ಅವ್ರದ ಸೋಮವಾರದಿಂದ ಬುಧವಾರ ಅಲ್ಲ ಮಧ್ಯ ನಿಮ್ದು ನೋಡ್ತಾ ಇರ್ತೀನಿ. ಮೇನ್ ಇಂಪಾರ್ಟೆಂಟ್ ನಾನು ಫ್ಯಾನ್ ಆಗಿದ್ದೀನಿ, ಬೇಕಾದ್ರೆ ನೋಡಿ RBS 666 ಅಂತೇಳಿ ನಾನು ನಿಮ್ಗೆ ಫಾಲೋ ಮಾಡ್ತಾ ಇರ್ತೀನಿ. ಸಾಂಗ್ಗಳೇ ಆಗ್ಲಿ, ನಿಮ್ದು ಒಂಥರ ಕ್ರಿಯೇಟಿವಿಟಿ ಏನ್ ಅಂತಂದ್ರೆ ಜನಗಳನ್ನ ನಿಮ್ ನೋಡಿದ್ರೆ ಯಾರನ್ನ ಸ್ಕೋಲ್ ಮಾಡ್ಬೇಕು ಅನ್ಸಲ್ಲ. ಸ್ವಲ್ಪ ಅಭಿತ ನೋಡೋಣ ಅನ್ಸುತ್ತೆ. ಯಾಕಂದ್ರೆ ಹೇಳ್ತಲ್ಲ ಕನ್ನಡದಲ್ಲಿ ಮರಿ ಚಿಕಣ ಅಂತ ನಾವೆಲ್ಲ ನಮ್ಮ ಕನಕಪುರದಲ್ಲ ಕರೆಯುವಂತದ್ದು ಮರಿ ಚಿಕಣ ಅಂತ ಕರೆಯುವಂತದ್ದು. ಅಷ್ಟು ಕಾಮಿಡಿ ಮಾಡ್ತಿದ್ದೆ. ಲೋ ನವಿನ ನೋಡ್ಲಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡ್ರಿ. ಈಗ ಪ್ರೈಮ್ ಅಲ್ಲಿ ಬಂದದೆ, ನಿನ್ನೆಯಿಂದ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ 23ನೇ ತಾರೀಕಿಂದ. ಯಾರೆಲ್ಲ ನೋಡ್ಲಿಲ್ಲ, ಥಿಯೇಟರ್ ಅಲ್ಲಿ ಯಾರು ಮಿಸ್ ಮಾಡ್ಕಂದ್ರಿ ಅವ್ರೆಲ್ಲ ಹೋಗಿ ನೋಡ್ರಿ. ಅಲ್ಲಿ 50 ರೂಪಾಯಿ 100 ರೂಪಾಯಿ ಕೊಟ್ಟಿ ಹೋಗಿ ನೋಡಿದ್ರೆ ಆ ವೈಬೆ ಬೇರೆ ಇರ್ತಿತ್ತು. ಹೌದು, ಈಗ ಎಲ್ಲಾರ್ಗು ಕೆಲ್ಸ ಇರ್ತವೆ, ಎಲ್ಲಾರ್ಗು ಕಮಿಟ್ಮೆಂಟ್ಸ್ ಇರ್ತವೆ, ಮಿಸ್ ಮಾಡ್ಕೊಂಡಿರ್ತೀರ. ಹೌದು, ಇಲ್ಲ ಅಂತಲ್ಲ, ಬಟ್ ಪ್ರೈಮ್ ಅಲ್ಲಿ ಸೇಮ್ ಕ್ವಾಲಿಟಿ ಹಂಗೆ ಇದೆ. ಒಳ್ಳೆ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ತೀನಿ ಅಂದ್ರೆ, ಇಲ್ಲ ಕೆಲ್ಸದ್ ಬಿಸಿ ಅಂತಂದ್ರೆ ನೀವು ಇರುತ್ತವೆ ನೋಡ್ಬೋದು. ಒಂದ್ಸತಿ ನೋಡ್ರಿ, ತಪ್ಪಿದ್ರೆ ಬೈರಿ ಬೇಕಾದ್ರೆ ನಾವು ತಿದ್ಕೋತೀವಿ. ಏನಾದ್ರು ಚೆನ್ನಾಗಿತ್ತು ಅಂತಂದ್ರೆ ಒಂದ್ ಇನ್ಸ್ಟಾಗ್ರಾಮ್ ಅಲ್ಲ, ಫೇಸ್ಬುಕ್ ಅಲ್ಲ, ಇಲ್ಲೆಲ್ಲೋ ಒಂದ್ ಇದ್ರಲ್ಲಿ ಕಮೆಂಟ್ ಮಾಡಿ ಚೆನ್ನಾಗ್ ಮಾಡಿದೀರಾ ಅಂತಂದ್ರೆ ನೀವು ಬೆನ್ ತಟ್ಟಿದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಬನ್ನಿ ಅಣ್ಣ ತೋರಿಸ್ತೀನಿ ನಿಮ್ಗೆ, ತೋರಿಸ್ಕೊಟ್ಬಿಡಿ ಅಣ್ಣ. ಇದು ಕಾಲರ್ ಅಲ್ಲಿ ಬೇಕು ಅಂದ್ರೆ ಕಾಲರ್ ಅದೇ, ಚೈನೀಸ್ ಕಾಲರ್ ಬೇಕು ಅಂದ್ರೆ ಒಂಥರ ಈಗ ಜುಬ್ಬಾಗ್ ಬರ್ತದೆ ಆ ತರ ಕಾಲರ್ ಬರ್ತದೆ, ಡಿಸೆಂಟ್ ಆಗಿರ್ತದೆ. ವೈಟ್ ಜಾಸ್ತಿ ಹಾಕ್ತೀನಿ ಅನ್ನೋದಕ್ಕೆ ಕ್ಲಾತ್ ಕಾಟನ್ ಅಲ್ಲಿ ಬರ್ತದೆ ನೋಡಿ. ಓಕೆನಾ? ನಿಮ್ ಜೋಬು ನೀವ್ ಯೂಸ್ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಬೋದಿಲ್ಲ ಅಂತಂದ್ರೆ ಅದು ಅಷ್ಟೇನು ಕಾಣಲ್ಲ, ಅದು ಜೋಬ್ ಅದೇನೋ ಕಾಣಲ್ಲ. ಬಟ್ ನಿನ್ನ ಅಂಗಡಿಯಿಂದ ಏನಾರ ತಗೋಬೇಕು ಅಂದ್ರೆ ಬಂದಿದ್ದೀನಿ. ಇದು ಒಂಥರ ಜುಬ್ಬು ತರನೇ ಇದೆ, ಚೆನ್ನಾಗಿದೆ. ನನಗೇನು ಇದಾಯ್ತು. ಹಾಗೆ ನಮ್ಮ ಫ್ರೆಂಡ್ ಒಬ್ರಿಗೆ ಆಫರ್ ಕಡೆಯಿಂದ ಶರ್ಟ್ಗಳು ತಗೋಗ್ತಾ ಇದ್ದೀನಿ. ಖಂಡಿತ ಖಂಡಿತ ಕೊಡ್ತೀನಿ, ಬನ್ನಿ ಅಣ್ಣ. ಇದೇ ಇರ್ಲಿ ಇವ್ರೆ, ಇದೇ ಇರ್ಲಾ? ಹಾ ಇದೇ ಇರ್ಲಿ. ಬೇರೆ ಅವ್ರಿಗೆ ಎಲ್ ಸೈಜ್ ಅಲ್ವಾ? ಅವ್ರಿಗೂ ವೈಟ್ ಎಲ್ಲ ಕೊಡ್ಲಾ ಇಲ್ಲ ಕಲರ್ ಇರ್ಲಿ? ಅವ್ರ ಎಲ್ಲಾ ತರ ಹಾಕೋತಾರ ಅವ್ರು. ಇದೆಲ್ಲ ಬನ್ನಿ ಅಣ್ಣ, ಇದೆಲ್ಲ ಫುಲ್ ಯಾವ ಸೈಜ್ ಅಲ್ಲಿ ಆಯ್ತು ಅಂತಂದ್ರೆ 2000 ಐತೆ. ಹೇಳಿ ನೀವು 4 ತಗೊಳ್ಳಿ, ಪೂಜಾರಿಗೆ ಅಂತಂತೀರಾ, ನಿಮ್ ಕೈಯಿಂದ ಕೊಡಿಸ್ತಾನೆ ಅಂತಂತೀರಾ, ಒಂದ್ ಶರ್ಟ್ ಎಕ್ಸ್ಟ್ರಾನೇ ತಗೊಳ್ಳಿ. ನಿಮ್ಗೆ ಯಾವ್ದು ಬೇಕು ಎಷ್ಟು? 4 4 ಅಭಿಜಿ ಆತೆ ಸುಮ್ನೆ ಇದ್ ಮಾಡ್ಬೇಡ, ಪದೇ ಇದ್ ಮಾಡ್ಕೊ ಹೋಗೋದ್ಬೇಡ. ಇವ್ 4 ಇರ್ಲಿ ಇವ್ರೆ. ಎಲ್ಲಾರ್ಗು ವೀಕೆಂಡ್ ಅಲ್ಲಿ 3 ಇರ್ತದೆ. ನೀವ್ ಕೊಡಿಸ್ತಾ ಇದೀನಿ ಇನ್ನೊಬ್ರಿಗೆ ಅಂತಂದ್ರೆ ಹಿಂಗೆ ಕೊಡುವಂತ ಕೈ ಆಗ್ಲಿ ನಿಮ್ದು. ಇದು 4 ಹಾಕೊಡಿ ಅಲ್ಲ. ಖಂಡಿತ. ಆಯ್ತು ಬನ್ನಿ. ಇಲ್ಲಿ ಬಂದು ನೀವು ಕೂಡ ಇಲ್ಲಿ ಬಂದಾಗ ಕೆಎಂದೊಡ್ಡಿಗೆ ಬಂದ್ರೆ ಭಾರತಿ ಕಾಲೇಜ್ ಆಪೋಸಿಟ್ ಅಲ್ಲಿ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲಿ ಸಿಗುತ್ತೆ. ಇದು ನಿಮ್ಗೆ ಅಲ್ಲೇ ಮುಂದ್ಗಡೆನೆ ಮಂಡ್ಯ ಬ್ರ್ಯಾಂಡ್ ಅಂತೇಳಿ ಮೇನ್ ರೋಡ್ ಅಲ್ಲೇ ಸಿಗುತ್ತೆ. ಹಾಗೆ ಇಲ್ಲಿ ಬಂದಾಗ ಒಳ್ಳೊಳ್ಳೆ ಬ್ರ್ಯಾಂಡ್ ಶರ್ಟ್ಗಳು ಇದೆ, ನಾನು ಕೂಡ ತಗೊಂಡಿದ್ದೀನಿ. ಹಾಗೆ ನಾವು ಯಾರೋ ಒಬ್ರು ಗಿಫ್ಟ್ ಮಾಡ್ಬೇಕಾಯ್ತು, ಅದಕ್ಕೋಸ್ಕರ ನಾನು ಕೂಡ 4 ತಗೊಂಡಿದ್ದೀನಿ. ಅವು 3 ಇತ್ತಂತೆ, ನನಗೋಸ್ಕರ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಬನ್ನಿ ಈಗ ಬಿಲ್ ಹಾಕ್ಸೋಣ. ಖುಷಿ ಆಯ್ತು ನಿಜ ಬಂದಿದ್ದು. ನಿಮ್ ಕನಕಪುರದಿಂದ ತುಂಬಾ ಜನ ಸ್ನೇಹಿತರು ಬರ್ತಾ ಇರ್ತಾರೆ ಅಣ್ಣ, ರೆಗ್ಯುಲರ್ ಆಗಿ ಆಗ್ಬಿಟ್ಟವ್ರೆ. ಅವ್ರ ಸೈಜ್ ಅವ್ರು ಇದ್ ಮಾಡ್ಬಿಟ್ಟು ಅಲ್ಲಿಗೆ ಹಾಕ್ಬಿಡಿ ಅಂತಾರ ಒಬ್ಬೊಬ್ರು ಮಾತಾಡ್ಸ್ಕೊಂಡು ಬಂದು ಪಾರ್ಸಲ್ ತಗೋ ದೊಡ್ಡದಲ್ಲ, ಬಂದಾಗ ನಿಮ್ ಮಾತಾಡ್ಸಿದ್ರು ಹೆಂಗಿರುತ್ತೆ. ಹೌದು, ಅದು ಈಗ ಸ್ವಲ್ಪ ಶೂಟಿಂಗ್ ಅವು ಮಾಡ್ತಾ ಇರೋದು, ಒಂದೊಂದಿನ ಇರ್ತೀನಿ ಒಂದೊಂದಿನ ಇರೋದಿಲ್ಲ. ಎಷ್ಟೋ ಜನ ಬಂದವ್ರು ಏನ್ ನೋಡಿದ್ರು ಗೊತ್ತ, ಅವರು ಬರ್ತಾರೆ ಇಲ್ಲಿ ನೋಡ್ತಾರೆ, ಅಭಿಯಾಣಿಲ್ವಾ ಆಯ್ತು ಬಂದ್ಬಿಡ್ತೀನಿ ಏನು ಹೊಡಾಯ್ತಾರೆ, ಹಂಗೂ ಆಗೈತದೆ. ಈಗ ಬೆಳಗ್ಗೆ ಒಬ್ರು ಬಂದಿದ್ರು ಶೇಖರಣ ಅಂತ ಅನ್ಬಿಟ್ಟು, ಫಸ್ಟ್ ಕಾರ್ ತಗೊಂಡಾಗ ಇಲ್ಲಿಗೆ ಬಂದು ಅಭಿ ನಿನ್ ಕೈಲ ಗಾಡಿ ಓಡಿಸ್ಬೇಕು ಅಭಿ, ತುಂಬಾ ಖುಷಿ ಆಯ್ತು. ಇಲ್ಲಿಂದ ಬಂದಿದ್ದು ನಿಮ್ಮ ದೇವಸ್ಥಾನದ ಕಾರ್ಯಗಳು ಹಿಂಗೆ ನಡೀತಾ ಇರ್ಲಿ ಕೈಯಿಂದ.
ಒಂದಷ್ಟು ಜನಕ್ಕೆ ಈ ತರ ಹಿಂದೂ ಸಂಸ್ಥಾನಗಳು ದೇವಸ್ಥಾನಗಳವೆ ಎಷ್ಟೋ ಜನ ಗೊತ್ತಿರೋದಿಲ್ಲ, ಅವೆಲ್ಲ ಗೊತ್ತಾಗ್ಲಿ. ನೋಡಿ ದೇವ್ರ ಇಚ್ಛೆ ಅಂತ ಅದು ಹೌದು ಆಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಣ್ಣ. ಹೀಗೆ ಬರ್ತಾ ಇರಿ, ಖಂಡಿತ. ಏನ್ ಬಟ್ಟೆನೆ ತಗೋಬೇಕು ಅಂತಿಲ್ಲ, ಬಂದಾಗ ಒಂದ್ಸತಿ ಬಂದ್ ಮಾತಾಡ್ಸ್ಕೊಳ್ಳಿ. ನಾವ್ ವಿಡಿಯೋ ಮಾಡ್ತಿದ್ವಿ, ನಿಮ್ ಕೈಲಿ ಹಾಕ್ಸ್ತಿದ್ವಿ. ಈ ಸತಿ ನೀವ್ ವಿಡಿಯೋ ಮಾಡ್ತಿದೀರಾ, ನೀವೇ ಹಾಕಿ ನೋಡುವ ಹೆಂಗಿರ್ತದೆ ಅಂತ. ಅಣ್ಣ ಈ ನ್ಯಾರಕ್ ಬನ್ನಿ, ಗೊತ್ತಾಯ್ತದೆ ನೀಟಾಗಿ ಗ್ಲಾಸ್ ಒಳಗಡೆ ಹೋಗೋದು. ಟ್ರೈ ಮಾಡಿ ಅಣ್ಣ. ಈಗ ಅಣ್ಣರು ಕ್ಯಾಮ್ರಾ ಮಾಡ್ಕೊಂಡ್ ಹಂಗೆ ಅವರು ಒಂದ್ಸತಿ ಟ್ರೈ ಮಾಡ್ಲಿ. ಮಾಡೋಣ, ನೀನ್ ಮಾಡು, ಹಂಗೆ ಟ್ರೈ ಮಾಡೋಣ. ಹಾಕ ಹಂಗೆ ಹಾಕು. ಪರವಾಗಿಲ್ಲ. ಹೆಂಗ ಅನಸ್ತಣ? ಚೆನ್ನಾಗಿದೆ ಸೂಪರ್ ಆಗಿತ್ತು. ನಮ್ಮ ಕರ್ನಾಟಕದವರು ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಫಿಲಂ ಲ್ಯಾಂಡ್ ಅಲ್ಲಿ. ಅದು ನಮ್ಮ ಮಂಡ್ಯ ಕಡೆಯವರು ಅಂತಂದ್ರೆ ಅದು ಇಂಡಿಯಾಗೆ ಫೇಮಸ್ ಆಗ್ಬೇಕು ಅಂತ. ಯಾಕಂದ್ರೆ ಇಲ್ಲಿ ಅಭಿ ಅಂಗಡಿ ಮಾಡಿದಾನೆ. ಅಂಗಡಿ ಮಾಡೋದಕ್ಕಿಂತ ಹೆಚ್ಚಾಗಿ ಅಂಗಡಿ ಅಡ್ರೆಸ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ ಫ್ಯಾನ್ಸ್ ಗಳೆಲ್ಲ ಅಲ್ಲಿ ನೋಡಿ, ಯಾರೋ ಗುಂಡ್ಲುಪೇಟೆಯಿಂದ ಬಂದಿದ್ದಾರೆ ಅಂತ ಹೇಳಿ ಫೋಟೋಗಳಿಗೆ ಅದಕ್ಕೆಲ್ಲ ಇದು ಮಾಡ್ತಾನೆ ಇರ್ತಾರೆ. ಅಂಗಡಿ ಮಾಡೋದಕ್ಕಿಂತ ಅವ್ರ ಅಭಿಮಾನಿಗಳನ್ನ ನೋಡುವಂತದ್ದು ಒಂದು ಆಫೀಸ್ ತರನೇ ಆಗೋಗಿದೆ. ಇದು ಬಟ್ಟೆ ಅಂಗಡಿ ಅಲ್ಲ, ಅವ್ರ ಆಫೀಸ್ ತರ ಆಗಿದೆ. ನೀವು ಕೂಡ ಈ ಕಡೆ ಬಂದಾಗ KM ದೊಡ್ಡಿಗೆ ಬಂದಾಗ ಇಲ್ಲಿ ನೋಡಿ ಮಂಡ್ಯ ಬ್ರಾಂಡ್ ಅಂತ ಅಂಗಡಿ ದೊಡ್ಡ ಇದು. ನೀವು ಬಂದ KM ದೊಡ್ಡಿಗೆ ಬಂದಾಗ ಗೊತ್ತಾಗುತ್ತೆ. ಇಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ, ಇಲ್ಲಿ ಯೂಟ್ಯೂಬ್ ಮಾಡ್ತಾರಲ್ಲ ಅಭಿ ಅವ್ರ ಅಂಗಡಿ ಯಾವ್ದು ಅಂದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಹಾಗೆ ಅಭಿಗೆ ಕೃತಜ್ಞತೆಗಳನ್ನ ಹೇಳಿ ಹಾಗೆ ನಾವು ಅಲ್ಲಿಂದ ವಿದಾಯನ ಮಾಡಿ ನಮ್ಮ ಕನಪುರ ಕಡೆಗೆ ನಾವು ಕೂಡ ಬಂದ್ವಿ. ನೀವು ಏನಾರ KM ದೊಡ್ಡಿ ಕಡೆ ಹೋದಾಗ ಅಭಿ ಇದ್ರೆ ನೀವು ಕೂಡ ಹೋಗಿ ಮೀಟ್ ಮಾಡ್ಕೊಂಡು ಬನ್ನಿ.